ನಡುವೆ ಜಟಾಪಟಿ ಉಂಟಾಗಿದೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ಉಂಟಾಗಿದ್ದು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಜ್ಞಾನ ಭಾರತೀಯ ಬಡಾವಣೆಯಲ್ಲಿ ಘಟನೆ ನಡೆದಿದ್ದು ಮತ ಕೇಳುವ ವಿಚಾರಕ್ಕೆ ಜಗಳ ಶುರುವಾಗಿದೆ. ಆದರೆ ಆ ಸಂದರ್ಭದಲ್ಲಿ ಜಗಳ ತಾರಕಕ್ಕೇರಿತ್ತು. ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದಾರೆ, ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ದಾರೆ. ಆದರೆ ಕೆಲ ಕಾಲ ಹೃದಯ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಪರಸ್ಪರ ಮಾತಿನ ವಾಗ್ಯುದ್ಧ ವಾಗ್ದಾಳಿ ನಡೆದಿದ್ದು ಕೈ ಮಿಲಾಯಿಸುವ ಹಂತ ತಲುಪುವಷ್ಟರಲ್ಲಿ ಪೊಲೀಸರು ಎಂಟ್ರಿ ಆಗಿದೆ. ಆ ನಂತರ ಅವರು ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ದಾರೆ. ಕಾಂಗ್ರೆಸ್ನ ರವಿ ಹಾಗೇನೆ ಬಿಜೆಪಿಯ ರಾಜಕುಮಾರಿಯ ನಡುವೆ ಮಾತಿನ ಯುದ್ಧ ನಡೆದಿದೆ, ವಾಗ್ಯುದ್ಧವೇ ನಡೆದು ಹೋಗಿದೆ. ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ತಲುಪಿತ್ತು. ನೀವು ದೃಶ್ಯಗಳಲ್ಲೂ ನೋಡ್ತಾ ಇದ್ದೀರಾ. ಕೊನೆಗೆ ಪೊಲೀಸರ ಎಂಟ್ರಿಯಿಂದ ಪರಿಸ್ಥಿತಿ ಶಾಂತವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಏನಕ್ಕೆ ಅಷ್ಟು ಮಾತಿನ ಚಕಮಕಿ ಅಲ್ಲಿ ನಡೆದಿದ್ದು? ಅನಂತರ ಈಗ ಪರಿಸ್ಥಿತಿ ಶಾಂತ ಆಗಿದೆಯಾ? ನವಿತಾ, ಏನಂದ್ರೆ RR ನಗರ ಉಪಚುನಾವಣೆ ಏನಿದೆ ಇದು ಒಂದು ರಂಗೇರಿರುವಂತದ್ದು ನಮ್ಗೆ ಬೆಳಿಗ್ಗೆಯಿಂದಲೂ ಕೂಡ ಕಂಡು ಬರ್ತಾ ಇದೆ. ಅದರಲ್ಲೂ ಈಗಷ್ಟೇ 129ನೇ ವಾರ್ಡಿನ ಜ್ಞಾನ ಭಾರತೀಯ ಬಡಾವಣೆಯಲ್ಲಿ ಏನೊಂದು ಬೂತ್ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಅದು ಒಂದು ರೀತಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ತಲುಪಿತು. ಆದ್ರೆ ಅಷ್ಟರಲ್ಲಿ ಪೊಲೀಸರು ಎಂಟ್ರಿ ಆಗಿ ಆ ಒಂದು ಗಲಾಟೆಯನ್ನ ತಪ್ಪಿಸಿದ್ದಾರೆ ಅಂತ ಹೇಳ್ಬೋದು. ಏನು ಬಿಜೆಪಿಯವರು ಮತದಾರರನ್ನ ನಮ್ಮ ಪಕ್ಷದ ಅಭ್ಯರ್ಥಿಗಾಗಿ ಬಿಜೆಪಿಗೆ ಮತವನ್ನ ನೀಡಿ ಅನ್ನುವಂತ ಒಂದು ಕ್ಯಾಂಪೇನ್ ಅನ್ನ ಮಾಡ್ತಾ ಇರ್ತಾರೆ. ಅದಾದ ಬಳಿಕ ಮತದಾರರು ಮುಂದೆ ಸಾಗದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಅವರನ್ನ ಹಿಂಬಾಲಿಸಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನ ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊಳ್ತಾರೆ. ಈ ನಡುವೆ ಬಿಜೆಪಿ ಕಾರ್ಯಕರ್ತರು ಮಧ್ಯಸ್ಥಿಕೆಯನ್ನ ವಹಿಸಿ ನಾವು ಕೇಳದಂತ ಮತದಾರರಿಗೆ ನೀವೇನಕ್ಕೆ ಪ್ರಶ್ನೆ ಮಾಡ್ತೀರಾ, ನಿಮ್ಮ ಒಂದು ಕ್ಯಾನ್ವಾಸ್ ನಮ್ಮ ಒಂದು ಜನರಿಗೆ ನೀವೇನು ಒಂದು ಕ್ಯಾನ್ವಾಸ್ ಅನ್ನ ಮಾಡ್ತೀರಾ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತದಾರರನ್ನ ನಾವು ಕ್ಯಾನ್ವಾಸ್ ಮಾಡುವಂತದ್ದು ನಮ್ಮ ಧರ್ಮ, ಆದ್ರೆ ಅವರು ಮತವನ್ನ ಯಾರಿಗ್ ಬೇಕಾದ್ರೂ ಹಾಕೋಬಹುದು, ಈ ನಿಟ್ಟಿನಲ್ಲಿ ಗಲಾಟೆ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದು ಮಾತಿನ ಚಕಮಕಿ ಜೋರಾಗಿ ನಡೀತದೆ. ಆ ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿ ಆಗಿ ಆ ಒಂದು ಗಲಾಟೆಯನ್ನು ತಪ್ಪಿಸ್ತಾರೆ. ಏನೊಂದು ಕಾಂಗ್ರೆಸ್ ಕಾರ್ಯಕರ್ತ ರವಿಕುಮಾರ್ ಹಾಗೆ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆ ರಾಜ್ಕುಮಾರಿ ಎಂಬ ಇಬ್ಬರ ನಡುವೆ ಒಂದು ಜಗಳ ತಾರಕಕ್ಕೇರಿದಂತ ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿ ಆಗಿ ಈಗ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.